ಯಾವುದೋ ಒಂದು ಅನಿವಾರ್ಯತೆಯಿಂದ ಮದುವೆ ಆಗಲೇಬೇಕು ಅಥವಾ ಇಷ್ಟನೇ ಪಟ್ಬಿಡ್ಬೋದು, ಅಥವಾ ಕುಟುಂಬದ ಒಂದು ಬಲವಂತ ಇರ್ಬೋದು, ಒತ್ತಡನೂ ಇರ್ಬೋದು. ಅಂಥ ಸಂದರ್ಭದಲ್ಲಿ ವಾಹಕ ಪರೀಕ್ಷೆ ಅಂತ ಒಂದು ಪರೀಕ್ಷೆ ಇದೆ. ವಾಹಕ ಪರೀಕ್ಷೆ ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ, ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಕರಿತೀವಿ ಅದನ್ನು, ವಾಹಕ ಪರೀಕ್ಷೆ. ಈ ವಾಹಕ ಪರೀಕ್ಷೆಗೆ ಇಬ್ಬರೂ ಒಳಪಡಬೇಕಾಗುತ್ತೆ, ಗಂಡು ಮತ್ತು ಹೆಣ್ಣು. ಮಗು ಹುಟ್ಟಕ್ಕೆ ಮೊದಲೇ ನಾನು ಹೇಳ್ತಾ ಇರೋದು, ಮದುವೆ ಆಗೋಯ್ತು ಪ್ರೆಗ್ನೆನ್ಸಿಗೆ ಮೊದಲೇ ವಾಹಕ ಪರೀಕ್ಷೆ ಅಂತ ಮಾಡಿಸ್ಕೋಬೇಕು. ಇದನ್ನು ಜೆನೆಟಿಕ್ ಕೌನ್ಸಿಲರ್ ಹತ್ರ ಹೋದರೆ ಅವರು ಇಡೀ ಫ್ಯಾಮಿಲಿನ ಭಾಳ ನೀಟಾಗಿ ಡೀಟೇಲಾಗಿ ಸ್ಟಡಿ ಮಾಡ್ತಾರೆ. ಮಾಡಿ ಇವರ ವಯಸ್ಸೆಷ್ಟು, ಇವರ ಒಂದು ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಇಡೀ ಫ್ಯಾಮಿಲಿಲಿ ಯಾವುದಾದ್ರೂ ಕಾಯಿಲೆ ಭಾಳ ಪ್ರಮುಖವಾಗಿ ಇದೆಯಾ, ಇಡೀ ಈಗ ಮೆಟರ್ನಲ್ ಅದನ್ನು ಇದು ಪೆಡಿಗ್ರಿ ಅಂತ ಹಾಕ್ತಾರೆ. ಪೆಡಿಗ್ರಿ ಅಂತ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಬರ್ತಾರೆ. ಯಾರಿಗಾದ್ರೂ ಯಾವ ಥರದ ಕಾಯಿಲೆ ಇತ್ತು, ಆ ಫ್ಯಾಮಿಲಿಲಿ ಎಷ್ಟು ಡೆತ್ಸ್ ಆಗಿತ್ತು, ಕಾರಣ ಏನು, ಇದೆಲ್ಲ ಮಾಡಿದಾಗ ಆ ಫ್ಯಾಮಿಲಿಲಿ ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕನಾದಂತೆ ಅದು ಏನಾದರೂ ಇವರಲ್ಲಿ ಮ್ಯೂಟೇಷನ್ ಇದೆಯಾ ಇಲ್ವಾ ಅಂತೇಳಿ ಇವರಿಗೆ ಪರೀಕ್ಷೆನ ಮಾಡ್ತಾರೆ. ಗಂಡು ಹೆಣ್ಣಿಗೆ DNA ಪರೀಕ್ಷೆ ಅದು, ಅದರಲ್ಲಿ ಏನಾದರೂ ಮ್ಯೂಟೇಷನ್ಗಳಾಗಿದೆಯಾ ಅಂತ. ಅದರಲ್ಲಿ ಒಬ್ಬರಲ್ಲಿ ಮ್ಯೂಟೇಷನ್ ಇದೆ, ಇನ್ನೊಬ್ಬರಲ್ಲಿ ಇಲ್ಲ ಅಂದರೆ ಮದುವೆ ಆಗ್ಬೋದು, ಏನು ತೊಂದರೆ ಇಲ್ಲ, ಮಗುನೂ ಮಾಡ್ಕೋಬೋದು, ಏನು ತೊಂದರೆ ಏನಾಗೋದಿಲ್ಲ. ಇಬ್ಬರಲ್ಲೂ ಏನಾದರೂ ಅಕಸ್ಮಾತ್ ಮ್ಯೂಟೇಷನ್ ಇದೆ ಅಂದಾಗ ಆಗಲೂ ಒಂದು ಚಾನ್ಸ್ ಇದೆ. ಮದುವೆ ಆಯಿತು, ಮಗು ಮಾಡ್ಕೋಬೇಕು ಅಂದಾಗ ಫಸ್ಟು ಪ್ರೆಗ್ನೆನ್ಸಿ ಆಗುತ್ತಲ್ಲ, ಪ್ರೀನೆಟಲ್ ಡಯಾಗ್ನೋಸಿಸ್ ಮಾಡಬೇಕು. ಬೆಳೆಯುತ್ತಿರುವ ಭ್ರೂಣಕ್ಕೆ ಏನಾದರೂ ಈ ಕಾಯಿಲೆ ಬಂದಿದೆಯಾ ಇಲ್ವಾ ಅಂತೇಳಿ ಪ್ರೀನೆಟಲ್ ಡಯಾಗ್ನೋಸಿಸ್ ನಾನು ಹೇಳಿದೆ ಆಗಲೇ. ಆಮ್ನಿಯೋಸಿಂಟಸಿಸ್, ಕೋರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗ್, ಕಾರ್ಡೋಸಿಂಟಸಿಸ್ ಇದನ್ನು ಮಾಡಿದಾಗ ಬೆಳೆಯುತ್ತಿರುವ ಭ್ರೂಣಕ್ಕೆ ಆ ಕಾಯಿಲೆ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅಥವಾ ಆ ಕಾಯಿಲೆಗೆ ಮಗು ವಾಹಕನೇ, ಅದಕ್ಕೂ ಏನಾದ್ರು ಕ್ಯಾರಿಯಾನ್ ಆಗಿದೆಯಾ, ಒಂದು ಕಾಪಿ ಇದೆಯಾ, ಎಲ್ಲದೂ ಗೊತ್ತಾಗುತ್ತೆ. ಎಲ್ಲ ನಿಮ್ಗೆ ಎಂಟೈರ್ ಥಿಂಗ್ ಹೊರಗಡೆ ಇದ್ದಾಗ ಹೆಂಗೆ ಟೆಸ್ಟು, ಅದು ಒಳಗಡೆ ಸೇಮ್ ಟು ಸೇಮ್ ಅಕ್ಯುರೇಟ್. ಅದು ಏನೂ ಇಲ್ಲ, ಫಸ್ಟ್ ಕ್ಲಾಸ್ 100ಕ್ಕೆ 100 ನಿಮಗೆ ಅದು ಸರಿಯಾದ ಫಲಿತಾಂಶನೇ ಕೊಡುತ್ತೆ. ಹಾಗಾಗಿ ಅದನ್ನು ಪರೀಕ್ಷೆ ಮಾಡ್ಬೋದು. ಮಾಡಿ ಮಗು ಆರೋಗ್ಯವಾಗಿದೆ ಅಂತಂದರೆ ಮಗುನ ಉಳಿಸ್ಕೋಬೋದು. ಮಗುಗೆ ತೊಂದರೆ ಇದೆ ಅಂದರೆ ಟರ್ಮಿನೇಷನ್, ಅದು ಲೀಗಲಿ ಇದೆ, ಅದು ಟರ್ಮಿನೇಟ್ ಮಾಡಬಹುದು.